ಬೆಕ್ಕಿಗೆ ಚೆಲ್ಲಾಟ ಆದ್ರೆ ಎಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಆಗಿದೆ ಅಲ್ಲಿನ ಸ್ಥಿತಿ. ಕೆಲಸ ಬಹಿಷ್ಕರಿಸಿ ಹೋರಾಟಕ್ಕೆ ಧುಮುಕಿರೋದು ಒಂದು ಕಡೆ ಆದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ಕಾಲುವೆಗಳಿಗೆ ನೀರು ಹರಿದು ಬರಲಿದೆ ಅನ್ನುವಂತ ಸಂತಸದಲ್ಲಿದ್ದ ರೈತರ ಮೊಗದಲ್ಲಿ ಆತಂಕ ಮತ್ತೊಂದು ಕಡೆ. ತುಂಗಭದ್ರಾ ವಲಯ ಹಂಗಾಮಿ ನೌಕರರಿಂದ ಕೆಲಸ ಸ್ಥಗಿತ. ತುಂಗಭದ್ರಾ ಕಾಲುವೆಗಳಿಗೆ ನೀರು ಹರಿಸಲು ರೈತರ ಬಿಗಿಪಟ್ಟು. ರಾಯಚೂರು ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಉದ್ವಿಗ್ನ ಸ್ಥಿತಿ. ಇಲ್ಲಿ ಅಸಹಾಯಕರಾಗಿ ನಿಂತುಕೊಂಡಿರೋ ಇವರೆಲ್ಲ ತುಂಗಭದ್ರಾ ವಲಯ ಹಂಗಾಮಿ ನೌಕರರು. ಕರ್ನಾಟಕ ನೀರಾವರಿ ನಿಗಮದ ತುಂಗಭದ್ರಾ ವಲಯದ ಈ ಹಂಗಾಮಿ ಕಾರ್ಮಿಕರು ಸದ್ಯ ತಮ್ಮ ಕೆಲಸ ಸ್ಥಗಿತಗೊಳಿಸಿ ನಿರಂತರ ಹೋರಾಟಕ್ಕೆ ಧುಮುಕಿದ್ದಾರೆ. ಈ ಹಂಗಾಮಿ ನೌಕರರು ಕೆಲಸಕ್ಕೆ ಮರಳದೆ ಇದ್ದಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಕಾಲುವೆಗಳಿಗೆ ಒಂದೇ ಒಂದು ಹನಿ ನೀರು ಸಹ ಹರಿಸಲು ಸಾಧ್ಯವಿಲ್ಲ. ಕಳೆದ 4 ವರ್ಷದಿಂದಲೂ ಈ ಕಾರ್ಮಿಕರು ಹೊರಗುತ್ತಿಗೆ ಏಜೆನ್ಸಿ ರದ್ದುಪಡಿಸುವಂತೆ ಒತ್ತಾಯಿಸಿ ಹೋರಾಟ ನಡೆಸಿದ್ದಾರೆ. ಆದರೆ ಇವರ ಹೋರಾಟಕ್ಕೆ ಸರ್ಕಾರ ಮಾತ್ರ ಸೊಪ್ಪು ಹಾಕಿಲ್ಲ. ಹೀಗಾಗಿ ಸದ್ಯ ತುಂಗಭದ್ರಾ ವಲಯದ 738ಕ್ಕೂ ಅಧಿಕ ಹಂಗಾಮಿ ನೌಕರರು ಕೆಲಸ ಬಹಿಷ್ಕರಿಸಿ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಹೋರಾಟ ನಡೆಸುತ್ತಿದ್ದಾರೆ. ಮುಂಗಾರು ಮುಸ್ಕರದ ಉದ್ದೇಶ ಏನಂತಂದರೆ ನಮ್ಮದು ಸಾಕಷ್ಟು ಸಲ ಸಂಬಂಧಪಟ್ಟಂಗೆ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು ಮತ್ತು ಈಗ 4-5 ಸಲ ಈ ಒಂದು ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಮತ್ತು ಬೆಂಗಳೂರು ಈ ಒಂದು MD ಅವರ ಸಮ್ಮುಖದಲ್ಲಿ ಮತ್ತು ಚೀಫ್ ಇಂಜಿನಿಯರ್ ಜೊತೆಯಲ್ಲೇ ನಮ್ಮ ಟೆಂಡರ್ ರದ್ದು ಮಾಡಬೇಕು. ನಾವು ಸತತವಾಗಿ ನಾವು ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ದಯವಿಟ್ಟು ನಮಗೆ ಈ ಒಂದು ಹೊರಗುತ್ತಿಗೆ ಅಂತ ತರಬೇಡ್ರಿ. ಈಗ ಹಿಂದೆ ಏನು ಮಾಡ್ತಕ್ಕಂಥ ಒಂದು ನಮ್ಮದು ಈ ಒಂದು ಬೇಡಿಕೆಗಳೇನಿದಾವಲ್ಲ ಅದನ್ನೇ ಒಂದು ಮುಂದುವರಿಸ್ಕೊಂಡು ಹೋಗ್ಬೇಕಂತ. ಇನ್ನು ಕಳೆದ 2 ವರ್ಷದಿಂದ ತುಂಗಭದ್ರಾ ಜಲಾಶಯಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ನೀರು ಬರದೇ ಇರುವುದರಿಂದ ಕಳೆದ ಬೇಸಿಗೆ ಬೆಳೆಗೂ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಕಾಲುವೆಗೆ ನೀರು ಬಿಡಲಾಗಿಲ್ಲ. ಆದರೆ ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ 54 TMSಗೂ ಅಧಿಕ ನೀರು ಸಂಗ್ರಹವಾಗಿದೆ. ಹೀಗಾಗಿ ಪ್ರಸಕ್ತ ವರ್ಷ ರೈತರ 2 ಬೆಳೆಗೆ ತುಂಗಭದ್ರಾ ನೀರು ಹರಿಸಲು ಬರಲಿದೆ ಎಂಬ ಆಶಾಭಾವನೆ ಮೂಡಿಸಿದೆ. ಹೀಗಾಗಿ ಜಲಾಶಯ ಭರ್ತಿಯಾಗಿದ್ದು ಕೂಡಲೇ ಕಾಲುವೆಗಳಿಗೆ ನೀರು ಹರಿಸಬೇಕೆಂದು ರೈತರು ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಕಾಲುವೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಗ್ಯಾಂಗ್ ಮ್ಯಾನ್ಗಳು ಸೇರಿದಂತೆ ಎಲ್ಲಾ ಹಂಗಾಮಿ ನೌಕರರು ಕೆಲಸ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಧುಮುಕಿದ್ದಾರೆ. ಹೀಗಾಗಿ ಹಂಗಾಮಿ ನೌಕರರು ಮರಳಿ ಕೆಲಸಕ್ಕೆ ಬರದೇ ಇದ್ದಲ್ಲಿ ಕಾಲುವೆಗೆ ನೀರು ಹರಿಸಲು ಸಾಧ್ಯವೇ ಇಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಮಳೆ ಕೊರತೆ ಇರೋದ್ರಿಂದ ಆದಷ್ಟು ಬೇಗ ರೈತರಿಗೆ ನೀರನ್ನು ಬಿಟ್ಟು ಮುಂಗಾರು ಬೆಳೆಯನ್ನು ರೈತರ ಕೈಯಾಗಿ ಸಿಗಂಗೆ ಅನುಕೂಲ ಮಾಡಿಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ನೀರಿನ ಕೊರತೆ ಅಂತೂ ತುಂಗಭದ್ರಾ ನದಿಯಲ್ಲಿ ಯಾವುದೇ ಕೊರತೆ ಇಲ್ಲ. ಈಗ ಬಿಟ್ಟಂದರೆ ಒಳ ಹರಿವು ಕೂಡ ಅದಕ್ಕೆ ಅನುಕೂಲ ಆಗ್ತದೆ. ಮುಂದೆ ಬರೋ ಮಳೆಗೂ ಕೂಡ ಅದಕ್ಕೆ ನದಿಗೂ ಡ್ಯಾಮಿಗೆ ಕೂಡ ಏನಾಗಲ್ಲ, ರೈತರಿಗೆ ಕೂಡ ತುಂಬ ಅನುಕೂಲ ಆಗ್ತದೆ ಅರ್ಲಿಗೆ ಕೊಟ್ಟರೆ. ಒಟ್ಟಲ್ಲಿ ಹೊರಗುತ್ತಿಗೆ ಏಜೆನ್ಸಿ ರದ್ದುಪಡಿಸುವವರೆಗೂ ಮರಳಿ ಕೆಲಸಕ್ಕೆ ಹೋಗದೇ ಇರಲು ತುಂಗಭದ್ರಾ ಹಂಗಾಮಿ ನೌಕರರು ನಿರ್ಧರಿಸಿದ್ದಾರೆ. ಮತ್ತೊಂದೆಡೆ ಜಲಾಶಯ ಭರ್ತಿಯಾಗಿದ್ದು ಕೂಡಲೇ ಕಾಲುವೆಗೆ ನೀರು ಹರಿಸಬೇಕೆಂದು ರೈತರು ಬಿಗಿಪಟ್ಟು ಹಿಡಿದು ಒತ್ತಾಯಿಸಿದ್ದಾರೆ. ನೀರಾವರಿ ಕಾಲುವೆಗೆ ಈ ಪರಿಸ್ಥಿತಿ ಸದ್ಯ ನುಂಗಲಾದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೀಗಾಗಿ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಗೆ ಯಾವ ರೀತಿಯ ಪರಿಹಾರ ಕಂಡುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಸಿದ್ದು ಬಿರಾದರ್, TV9 ರಾಯಚೂರು.